ಲಕ್ಕಿ ಸೊಪ್ಪು ಅಂತ. ಆತಹಾರ ನೋವುಗಳನ್ನ ನಿವಾರಣೆ ಮಾಡೋಕ್ಕೆ ರುಬ್ಬಿ ಕಷಾಯಕ್ಕೆ ಕುದಿಸಿದ್ರೆ 4 ಲೋಟ ಕುದ್ದು 1 ಲೋಟ ಹೊಡಿಬೇಕು. ಊಟದ ನಂತರ ಇದನ್ನು ಕುಡಿಯೋದ್ರಿಂದ ಯಾವುದೇ ಥರದ ನೋವು ನಿವಾರಣೆ ಆಗುತ್ತೆ. ವಾತದೋಷ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ತಾವು ಪಂಡಿತರನ್ನ ಸಂಪರ್ಕಿಸ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಸೊ ಇದು ಈಗಷ್ಟೇ ನೀವು ತಂದ್ರಿ. ಹಾಂ, ಇದು ನನಗೆ ಸ್ವಲ್ಪ ಪತ್ರೆ ಥರ ಕಾಣ್ತಾ ಇದೆ. ಅದು ಪತ್ರೆನೇ. ಇದು ಪತ್ರೆಗಳಲ್ಲಿ ಇದು ಪೂಜೆಗೆ ಯೋಗ್ಯವಾದ್ದು. ಪೂಜೆಗೆ ಶಿವನ್ಗೆ ಇದನ್ನ ಬಳಸೋದಂತ ನೋಡಿದ್ದೀನಿ. ಇನ್ನೂ ನೀಲಿ ಕಲರ್ ಬರುತ್ತೆ. ಅದು ಇದಕ್ಕಿನ್ನ ಸ್ವಲ್ಪ ಪವರ್ಫುಲ್ ಜಾಸ್ತಿ ಇರುತ್ತೆ. ಇದನ್ನು ತೈಲ ಪಾಕದಲ್ಲಿ ಬಳಕೆ ಮಾಡ್ಬೋದು, ಮತ್ತು ಕಷಾಯ ರೂಪದಲ್ಲಿ ಹೊಟ್ಟೆಗೆ ಕೊಡ್ಬೋದು. ಅದನ್ನು ಕೊಡೋದ್ರಿಂದ ಯಾವುದೇ ಥರದ ನೋವುಗಳು ಗುಣ ಮಾಡುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಒಂದ್ಸರಿ ಹೇಳಿ. ತೈಲಕರ ಅಂದ್ರೆ ಇದನ್ನ ಎಣ್ಣೆಯಲ್ಲಿ ಹಾಕಿ ಇದರಿಂದ ಬರೋದು. ಇದನ್ನ ರುಬ್ಬಿ ಪ್ರತ್ಯೇಕವಾಗಿ ನೀರು ಹಾಕಿ ರುಬ್ಬಿ ಇದನ್ನ ಚಟ್ನಿ ಹಂಗೆ ಮಾಡಿ ತೈಲದೊಳಗೆ ಹಾಕೋದು. ಎಣ್ಣೆ ಒಳಗೆ. ಎಣ್ಣೆ ಅಂದ್ರೆ ಯಾವ್ದಪ್ಪ ಅಂದ್ರೆ ತಿಲ ತೈಲ ಅಂದ್ರೆ ನಮ್ಮ ಪುಟ್ಟ ಎಳ್ಳು. ಇದನ್ನ 4 ಭಾಗ ಹಾಕಿದ್ರೆ ಎಣ್ಣೆ 1 ಭಾಗ. ಕುದಿಸಿ ಕೊನೆಗೆ ಎಣ್ಣೆ ಒಳಗೆ ಕಾಣುತ್ತೆ. ಅದನ್ನ ನೀವು ದೇಹಕ್ಕೆ ಲೇಪಿಸ್ಕೊಳ್ತಾ ಬಂದ್ರೆ ನೋವು ನಿವಾರಕ. ಯಾವುದೇ ತರ ನೋವು ಇದ್ರು, ಯಾವ ಭಾಗದ ನೋವು ಇದ್ರು ನಿವಾರಣೆ ಮಾಡುತ್ತೆ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ತಾವು ಪಂಡಿತರನ್ನ ಸಂಪರ್ಕಿಸ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ.